ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ರಿ ಮಿಸ್ಟರ್ ಗೋಪಾಲ್, ನಮ್ಮವ್ವ ಮದ್ವೆ ಆಗೋಕ್ಕಿಂತ ಮುಂಚೆ ಹೀಗೆ ಮಾತಾಡ್ತಿದ್ಲೋ ಇಲ್ಲ ಮದ್ವೆ ಆದ್ಮೇಲೆ ಹೀಗೆ ಮಾತಾಡ್ತಿದ್ಲೋ, ಅಥವಾ ನಾವೆಲ್ಲರೂ ಹುಟ್ಟದ್ಮೇಲೆ ಹೀಗೆ ಮಾತಾಡಕ್ ಶುರು ಮಾಡಿದ್ಲೋ? ಮದುವೆಗೆ ಮುಂಚೆ ಪುಟಮಿ ಹೆಂಗಿದ್ಲು ಅಂದರೆ ಮಾತೇ ಬರೆದಿರೋ ಮಲ್ಲಿಗೆ ಹೂವಿನ ಥರ ಇದ್ಲು. ನಾನು ಒಂದು ಮಾತಾಡಿದ್ರೆ 3 ನಿಮಿಷ ಆದ್ಮೇಲೆ ಇನ್ನೊಂದು ಮಾತಾಡೋಳು. ಅಪ್ಪ, ನೀನು ಇಷ್ಟೊಂದು ಸಾಫ್ಟ್ ಆಗಿದ್ದ? ಅಲ್ಲ, ಹಾಗಿದ್ದವಳು ಹೇಗೆ ಇಷ್ಟೊಂದು ಚೇಂಜ್ ಆದೆ? ಅದಕ್ಕೆ ಕಾರಣ ನಾನೇ ಅಲ್ವ ಕುಸೆ. ಪ್ರತಿಯೊಬ್ಬ ಮನ್ಸಂಗೂ ಎರಡೆರಡು ಮುಖ ಇರ್ತಿತ್ತು. ಮನಸ್ಸಿನಾಗ ಯಾವಾಗಲೂ ಇಸ ತುಂಬಿಕೊಂಡಿದ್ದು ನಾನು ಈಗ ಒಳ್ಳೆಯವನಾಗಿಲ್ವೇ? ಕೆಟ್ಟವನ ಥರ ನಡ್ಕೋತಾ ಇದ್ದವನು ಈಗ ಎಷ್ಟು ಬದಲಾಗಿದ್ದೀನಿ ನೋಡು. ಹಾಗೆ ಮೆತ್ಗಿತ್ ಪುಟ್ಟಮ್ಮಿ ಗಟ್ಕಿತಿ ಆಗ್ಬಿಟ್ಟವಳಿಗೆ. ಕರೆಕ್ಟ್, ನಮ್ಮ ಸ್ನೇಹಕ್ಕ ಎಷ್ಟು ಗಟ್ಟಿಗಿತ್ತಿ ಆಗಿದ್ಲು, ಆದರೆ ಇವಾಗ ಎಷ್ಟು ಸಾಫ್ಟ್ ಆಗಿದ್ದಾಳಲ್ಲ. ಅಷ್ಟೇ ಯಾಕೆ ನಿಮ್ಮ ಕಂಟಿ ಬಾವನ್ನೇ ತಗ, ಹೆಂಗೆ ಗಡ್ಸಾಗಿದ್ರು ಈಗ ಎಷ್ಟು ಮೆತ್ತಗಿಲ್ವಾ? 100% ಕರೆಕ್ಟ್. ಅದೇ ನಮ್ಮ ಸಹನ ಅಕ್ಕ ಎಷ್ಟು ಪಾಪ ಅನ್ನೋ ಹಾಗಿದ್ಲು, ಹೋಗ್ತಾ ಹೋಗ್ತಾ ಎಷ್ಟು ಸ್ಟ್ರಾಂಗ್ ಆಗಿ ಹೋಗ್ಬಿಟ್ಲು. ಅದು ಕೇಳೋದು, ಪ್ರತಿಯೊಬ್ಬ ಮನ್ಸಂಗೂ ಎರಡೆರಡು ಮುಖ ಇರ್ತವೆ, ಸಮಯ ಬಂದಾಗೆ ಅದು ತಿಳಿಯೋದು ಅಂತ. ಊಟ ಮಾಡಿ. ರಾಧಾ ರಾಧಾ, ಇವಳೊಬ್ಳು ಇಂಥ ಟೈಮಲ್ಲೇ ಕೂಗ್ಬೇಕಾ? ಅತ್ತೆಗೀಗಾಗ್ಲೇ ಇದೆಲ್ಲ ನಾನೇ ಮಾಡ್ತಿದ್ದು ಅಂತ ಗೊತ್ತಾಗಿರುತ್ತೆ. ಅತ್ತೆ ನನ್ನನ್ನು ಸುಮ್ಮನೆ ಬಿಡಲ್ಲ. ನಾನೇನಾದ್ರೂ ಮಾಡಬೇಕು. ಏನ್ ಮಾಡ್ಲಿ? ರಾಧಾ, ನಾನಿಲ್ಲಿದ್ರೆ ನನಗೆ ಡೇಂಜರು. ಅಮ್ಮಂಗೆ ಈಗ ಫೋನ್ ಮಾಡೋದು ಬೇಡ. ಮೊದಲು ಇಲ್ಲಿಂದ ಹೊರಗಡೆ ಹೋಗಿ ಆಮೇಲೆ ಫೋನ್ ಮಾಡಿದ್ರೆ ಆಗುತ್ತೆ. ರಾಧಾ, ರಾಧಾ, ನಾನು ಜಾಸ್ತಿ ಹೊತ್ತಿರೋದು ಸೇಫ್ ಅಲ್ಲ. ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು. ಅವ್ವ, ನಿನ್ನ ನೋಡಬೇಕು ಅನಿಸ್ತು, ಅದಕ್ಕೆ ಬಂದ್ಬಿಟ್ಟೆ. ಹಾನಾ, ಊಟ ಮಾಡವಿ. ನಿತ್ತೇನಾಗು, ನಿನಗೆ ನಂದೇ ಚಿಂತೆ ಅಲ್ವೇನವ್ವ? ಸನಾ, ಅಯ್ಯೋ ನನ್ನ ತಾಯಿ, ನನ್ನವೇ ಬಂದ್ಬಿಟ್ಟೆನವೇ, ಬಂದ್ಬಿಟ್ಟೆನವ್ವ. ನಿಮ್ಮ ಹೂ ನೋಡಕ್ ಬಂದ್ಬಿಟ್ಟ ತಾಯಿ. ಏನಲ್ಲವ ಅಂತೂ ನನ್ನ ನಂಬಿಕೆನ ಸುಳ್ಳು ಮಾಡದೆ ಬಂದ್ಬಿಟ್ಟಲ್ಲ.
ಇನ್ನು ನನ್ನ ಬುಟ್ಟೆಲ್ಲೂ ಹೋಗೋಕ್ಕಿಲ್ಲ ಅಲ್ವೇ ಸಹನಾ, ನೀನಿಲ್ದೆ ನನ್ನ ಜೀವನ ಸಾನ ರೇಸ್ಗೆ ಬಂದ್ಬಿಟ್ಟಿತ್ತು ಕಣವಿ. ನೀನು ಬಂದಲ್ಲ, ಎಲ್ಲ ಸರೋಯ್ತದೆ, ಎಲ್ಲ ಸರೋಯ್ತದೆ. ಏನವಿ, ಯಾಕವಿ ಇಷ್ಟೊಂದು ಬಡವಾಗಿದ್ದಿ? ತಡಿ ಹೊಸಿ ತಡಿ, ಬಂದೆ, ಬರ್ತೀನಿ, ಇಲ್ಲೇ ಇರು. ಹಾಂ ಬಂದೆ ಕಣವ, ಹಾಂ ಬರ್ತೀನಿ, ಇಲ್ಲೇ ಬಂದೆ, ಹಾಂ ಬರ್ತೀನಿ, ತಡಿ. ಅವ್ವ, ನಿನ್ನ ಜೊತೆ ಇರೋದನ್ನ ನಾನು ಕೇಳ್ಕೊಂಡು ಬಂದಿಲ್ಲ. ಈಗ ನಿನ್ನ ನೋಡಾಯ್ತಲ್ಲ, ನಾನಿಂಗೆ ಬರ್ತೀನಿ. ಈಗಟ್ಟೆ ಹೋಗಕ್ಕಿಲ್ಲ ಅಂದೆ. ಹಾ ಕುತ್ಕೊ ಕುತ್ಕೊ ಕೂತ್ಕೊಳ್ಳವಿ. ಹಾಂ ತಿನ್ನು. ಅವ್ವ ಸಾಕವ, ಇನ್ನೂ ಸಿಗ್ತೀನಿ. ಅವ್ವ ಸಾಕವ, ನಾನು ಹೋಗ್ಬೇಕು. ಇಲ್ಲ ಇಲ್ಲ, ನಾನು ನಿನ್ನ ಎಲ್ಲೂ ಬಿಡೋಕ್ಕಿಲ್ಲ. ಅವ್ವ ನನಗೆ ಗೊತ್ತಾಗೈತೆ, ನಾನು ಹೋಗ್ಬೇಕು. ನಾನು ನಿನ್ನೆಲ್ಲೂ ಹೋಗೋಕೆ ಬಿಡೋಕ್ಕಿಲ್ಲ, ನಿನ್ನಲ್ಲೇ ಇರಬೇಕು. ನಾನು ಹೋಗ್ಬೇಕವ್ವ, ಬಿಡು. ನೀನು ನನ್ನ ಜೊತೆಲೇ ಇರಬೇಕು. ಅವ್ವ ಅವ್ವ ಬಿಡವ್ವ, ಅವ್ವ ಬಿಡವ್ವ, ಅವ್ವ ಬಿಡವ್ವ. ಯಾಕಕ್ಕ, ಏನಾಯ್ತು? ಯಾಕೆ ಕೂತ್ಕೊಂಡೆ? ರೇಖಾ, ಅಕ್ಕ, ಅವ್ವ ಅಂತ ಕೂತ್ಕೊಂಡೆ, ಏನಾಯ್ತು? ಅದು ನಿಮ್ಮ ಅವ್ವ ನೆನಪಾಗ್ತಿದಾರಾ? ಮತ್ತೆ ನನ್ಗೆ ಯಾರು ಇಲ್ಲ ಅಂತ ಹೇಳ್ದೆ. ನಿಜ ಹೇಳಕ್ಕ, ನಿಮ್ಮಪ್ಪ ಅಮ್ಮ ಊರಲ್ಲಿರೋರೆಲ್ಲ ನೆನಪಾಗ್ತಿದ್ದಾರೆ ತಾನೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.